ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಸೆಪ್ಟೆಂಬರ್ 19ರಂದು ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ. ಬಾಕಿ ಇರುವ ಪ್ರಕರಣಗಳನ್ನು ಕೂಡ ರಾಜಿ ಸಂಧಾನದ ಮೂಲಕ ಶೀಘ್ರವಾಗಿ ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಎಸ್.ಬಿ. ರಹಮಾನ್ ಅವರು ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ನ್ಯಾಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ ಜುಲೈ 11ರಂದು ನಡೆದಂತಹ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 74,056 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿತ್ತು. ಇದರಲ್ಲಿ 9,416 ನ್ಯಾಯಾಲಯದ ಬಾಕಿ ಪ್ರಕರಣಗಳು ಹಾಗೂ 64,640 ವ್ಯಾಜ್ಯಪೂರ್ವ ಪ್ರಕರಣಗಳು ಸೇರಿವೆ ಎಂದು ತಿಳಿಸಿದ್ದಾರೆ. ಇನ್ನು ಆಗಸ್ಟ್ 19ರ ವೇಳೆಗೆ ಜಿಲ್ಲೆಯಲ್ಲಿ 31,166 ಪ್ರಕರಣಗಳು ಬಾಕಿ ಇದ್ದು 7,452 ಪ್ರಕರಣಗಳನ್ನು ಈಗಾಗಲೇ ರಾಜಿ ಸಂಧಾನಕ್ಕಾಗಿ ಗುರುತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಬಾರಿ ಇನ್ನಷ್ಟು ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಆಸ್ತಿ ಪಾಲು ವಿಭಾಗ, ಸಿವಿಲ್, ಜೀವನಾಂಶ, ಚೆಕ್ ಬೌನ್ಸ್, ಕೌಟುಂಬಿಕ ಕಲಹ, ಕಂದಾಯ, ಕಾರ್ಮಿಕ, ಬ್ಯಾಂಕ್ ಹಾಗೂ ರಾಜಿಯಾಗಬಹುದಾದಂತಹ ಅಪರಾಧಿಕ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ತಿಳಿಸಲಾಗಿದೆ. ಇನ್ನು ನ್ಯಾಯಾಲಯದ ಶುಲ್ಕ ವಾಪಸ್ ಸಿಗಲಿದ್ದು ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಮನವಿ ಕೂಡ ಮಾಡಿದ್ದಾರೆ. 11/7/2026 ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಕೂಡ ಅವತ್ತಿನ ಮುಂಚೆ ಕೂಡ ತಮ್ಮನ್ನೆಲ್ಲ ಕರೆದು ಪತ್ರಿಕಾಗೋಷ್ಠಿಯನ್ನು ನಾವು ಮತ್ತು ನಮ್ಮ ಸ್ನೇಹಿತರು ಮಾಡಿದ್ವಿ. ಒಳ್ಳೆಯ ಬೆಂಬಲ ಸಿಕ್ತು. ನಿಮ್ಮ ಸಹಾಯ ಮತ್ತು ಸಹಕಾರ ಪ್ರಚಾರಕ್ಕೆ ನಮ್ಮ ಬೀದರ್ ಯೂನಿಟ್ ಕಡೆಯಿಂದ, ವಿಶೇಷವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಪತ್ರಿಕಾ ಮಾಧ್ಯಮಕ್ಕೆ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸ ಬಯಸ್ತೀನಿ. ಅದೇ ರೀತಿ ನೀವೆಲ್ಲ ನಿಮ್ಮ ಏನು ಈ ಸಾರ್ವಜನಿಕರಿಗಾಗಿ ನಾವು ಅವರ ಕಲ್ಯಾಣಕ್ಕಾಗಿ ಒಳ್ಳೆಯದಕ್ಕೋಸ್ಕರಾಗಿ ಏನು ಪ್ರತಿ 2-3 ತಿಂಗಳಿಗೊಂದು ಸಾರಿ ರಾಷ್ಟ್ರೀಯ ಲೋಕ ಅದಾಲತ್ಗಳನ್ನು ಮಾಡ್ತಾ ಬಂದಿದ್ದೀವಿ. ಇದಕ್ಕೋಸ್ಕರ ನಿಮ್ಮ ಕೋಆಪರೇಷನ್ ಮುಂದುವರಿಬೇಕಂತ ಹೇಳ್ಬಿಟ್ಟು ಕೋರ್ಕೊಳ್ತೀನಿ. ಲಾಸ್ಟ್ ಲೋಕ ಅದಾಲತಲ್ಲಿ ಸಾಕಷ್ಟು ಪ್ರಕರಣಗಳು ನಾವೆಲ್ಲ ರಾಜ್ಯ ಮೂಲಕ ಕೊನೆಗೊಳಿಸಿದ್ದೀವಿ. ಅದರ ಮಾಹಿತಿಯನ್ನು ನಮ್ಮ ಸ್ನೇಹಿತರು ಈಗ ತಾನೇ ಕೊಟ್ಟರು. ಈಗಲೂ ಕೂಡ ನಾವು ಈಗ ಡೇಟ್ ನಿಮಗೆಲ್ಲ ಹೇಳಿದ ಪ್ರಕಾರ 12/9ಕ್ಕೆ ನಾವು ದಿನಾಂಕವನ್ನು ಹಮ್ಮಿಕೊಂಡಿದ್ವಿ. ಈಗ 19/9ಕ್ಕೆ ಈ ಹೊಸ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಆ ಕಾರಣದಿಂದ ಈ ಮತ್ತೆ ರಾಜಿ ಆಗುವಂತಹ ಎಲ್ಲ ಪ್ರಕರಣಗಳು ನಿಮಗೆಲ್ಲರಿಗೂ ಗೊತ್ತಿದೆ. ಪಾರ್ಟಿಷನ್ ಸೂಟ್ಸ್ ಇರ್ಬೋದು, ಚೆಕ್ ಬೌನ್ಸ್ ಕೇಸ್ಗಳಿರ್ಬೋದು, ಕ್ರಿಮಿನಲ್ ಪ್ರಕರಣಗಳಲ್ಲಿ ರಾಜಿ ಆಗುವಂತಹ ಪ್ರಕರಣಗಳಿರ್ಬೋದು, ಇಂತಹ ಯಾವುದೇ ರಾಜಿ ಆಗುವಂತಹ ಪ್ರಕರಣಗಳನ್ನು ನಾವು ರಾಷ್ಟ್ರೀಯ ಲೋಕ ಅದಾಲತ್ ಸಮಯದಲ್ಲಿ ತೆಗೆದುಕೊಂಡು ರಾಜಿ ಅನುಸಂಧಾನದ ಮೂಲಕ ಬಗೆಹರಿಸಿ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮದೆಲ್ಲ ಈ ಪ್ರಯತ್ನ ಸತತವಾಗಿರ್ತದೆ. ಈ ಒಂದು ದಿನದ ಕೆಲಸ ಎಲ್ಲ ಪ್ರತಿದಿನ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂತಂದರೆ, ನಾನು ಮತ್ತು ನನ್ನ ಸ್ನೇಹಿತರು ಹೋದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ 2 ಪ್ರಕರಣಗಳನ್ನು ರಾಜಿ ಆಗಲೇಬೇಕಂತ ಬಹಳಷ್ಟು ಪ್ರಯತ್ನ ಮಾಡಿದ್ವಿ. ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಇತ್ತು, ಅದರಲ್ಲಿ ಸುಮಾರು 30 ಲಕ್ಷಗಳ ಕ್ಲೇಮ್ ಇತ್ತು. ಅದ್ರ ಜೊತೆಗೆ ಒಂದು ಮಿಸ್ಲೇನಿಯಸ್ ಕೇಸ್ ಕೂಡ ಅದ್ರ ಜೊತೆಗೆ ಅಟ್ಯಾಚ್ ಆಗಿತ್ತು. ಆ ಪ್ರಕರಣಗಳನ್ನು ರಾಜಿ ಮಾಡೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಒಂದು ಹಂತಕ್ಕೆ ಬಂದು ಅದು ಫೇಲ್ ಆಯಿತು. ಬಟ್ ನಾವು ಯಾವತ್ತೂ ಎದೆಗೊಳ್ಳೋದಿಲ್ಲ. ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ, ನಿನ್ನೆ ಆ 2 ಪ್ರಕರಣಗಳನ್ನು ನಿನ್ನೆ ನಡೆದಂತಹ ಸಾಮಾನ್ಯವಾದ ನಾರ್ಮಲ್ ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ನಾನು ಮತ್ತೊಮ್ಮೆ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿ 29 ಲಕ್ಷಕ್ಕೆ ಚಿಲ್ಲರೆ ಲಕ್ಷಕ್ಕೆ ಇದ್ದ ಕ್ಲೈಮನ್ನು 21 ಲಕ್ಷಕ್ಕೆ ಸೆಟಲ್ ಮಾಡಿ, ಅಲ್ಲೇ ಸ್ಪಾಟಲ್ಲೇ ಡಿ 21 ಲಕ್ಷಕ್ಕೆ ಡಿ ಕೊಡಿಸಿ ಮಿಸ್ಲೇನಿಯಸ್ ಕೂಡ ನಿನ್ನೆ ಕೂಡ ಮಾಡಿ ರಾಜಿ ಸಂಧಾನದ ಮೂಲಕ ಮಾಡಿ ಮುಗಿಸಿದ್ದೀನಿ. ಇಂಥ ಪ್ರಕರಣಗಳು ರಾಜಿ ಆದರೆ ಖಂಡಿತವಾಗ್ಲೂ ತುಂಬಾ ನಮಗೆ, ನಿಮಗೆ, ಕಕ್ಷಿದಾರರಿಗೆಲ್ಲ ಅದರ ಜೊತೆಯಲ್ಲಿ ಸಾಕಷ್ಟು ಜನರಿಗೆ ಏನೋ ನೆಮ್ಮದಿ ಸಿಕ್ಕಿರುತ್ತೆ. ಯಾಕಂತಂದರೆ ಅದು ಯಾವುದೋ ಒಂದು ಲೇಔಟ್ಗೆ ಸಂಬಂಧಪಟ್ಟ ಪ್ರಕರಣ ಆಗಿತ್ತು. ಅದರಿಂದ ಸಾಕಷ್ಟು ಜನರು ಯಾರು ಹಣ ಹಾಕಿದ್ರು ಆ ಲೇಔಟ್ಗಳೆಲ್ಲ ಎಲ್ಲನೂ ಗೊಂದಲಕ್ಕೀಡಾಗಿರ್ತಾರೆ, ಟೆನ್ಷನಲ್ಲಿರ್ತಾರೆ ಅಂತ. ಈಗ ಏನಾಯಿತು, ರಾಜಿ ಮುಗಿದ ತಕ್ಷಣಕ್ಕೆ ಎಲ್ಲರೂ ನೆಮ್ಮದಿಯಿಂದ ಸೈಟ್ ತಗೊಂಡವರು ಎಲ್ಲರೂ ನೆಮ್ಮದಿಯಿಂದ ತಮ್ಮ ಜೀವನ ನಡೆಸ್ಕೋಬೋದು. ಇದೇ ರೀತಿ ನಾವು 19/9 ಕೂಡ ಈ ಪ್ರಯತ್ನ ಮುಂದುವರಿಸ್ತೀವಿ. ದಯಮಾಡಿ ನಿಮಗೆಲ್ಲರಿಗೂ ಹೇಳೋದು, ಇದರ ಲೋಕ ಅದಾಲತ್ ಉಪಯೋಗಗಳನ್ನು ನೀವೆಲ್ಲ ನಿಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಜನರಿಗೆವರೆಗೂ ತಲುಪಿಸಿ ಇದರ ಲಾಭವನ್ನು ನೀವು ಅವ್ರಿಗೆಲ್ಲ ತಿಳಿಸ್ಕೊಟ್ಟು ಇದರ ಉಪಯೋಗ ಪಡ್ಕೊಳ್ಳೋದಕ್ಕೆ ನೀವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿ ಸಹಾಯ ಮಾಡಬೇಕಂತ ನಿಮ್ಮೆಲ್ಲರನ್ನ ಕೋರ್ಕೊಳ್ತೀನಿ. ಅದ್ರ ಜೊತೆಗೆ ನಿಮಗೆಲ್ಲರಿಗೂ ಗೊತ್ತಿದೆ,
ಲೋಕ ಅದಾಲತ್ ಜೊತೆಗೆ ಇನ್ನೊಂದು ಮೀಡಿಯಮ್ ಆಫ್ ಸೆಟಲ್ಮೆಂಟ್ ಅಂತಂದರೆ ಮೀಡಿಯೇಷನ್ ಅಂತ ಹೇಳ್ತೀವಿ, ಮಧ್ಯಸ್ಥಿಕೆ. ಮತ್ತು ಈಗ 3ನೇ ಆವೃತ್ತಿಯ ಮೀಡಿಯೇಷನ್ ಡ್ರೈವ್ ಪ್ರಾರಂಭ ಆಗಿದೆ. ಮೀಡಿಯೇಷನ್ 3.0 ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಕೂಡ ಪ್ರಕರಣಗಳನ್ನು ನುರಿತ ಮಧ್ಯಸ್ಥಿಕೆದಾರರ ಹತ್ರ ಕಳಿಸಿ ಚರ್ಚೆ ಮಾಡಿ ಸೆಟಲ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮೀಡಿಯೇಷನ್ 3rd ಡ್ರೈವ್ ಏನು ನಡೀತಾ ಇದೆಯೋ ಅದರಲ್ಲಿ ಕೂಡ ಸಾರ್ವಜನಿಕರು ತಮ್ಮ ತಮ್ಮ ಪ್ರಕರಣಗಳನ್ನು ಮಧ್ಯಸ್ಥಿಕೆದಾರರಿಗೆ ನಾವೆಲ್ಲ ಅದನ್ನ ರೆಫರ್ ಮಾಡ್ತೀವಿ, ಅಲ್ಲಿ ಕೂಡ ಚರ್ಚೆ ಮೂಲಕ ಬಗೆಹರಿಸ್ಕೊಳ್ಬೋದು. ಆದ್ದರಿಂದ ನಾವು ಹೋದ ಸಾರಿ ಏನು ಪ್ರಕರಣಗಳನ್ನು ರಾಜಿ ಮಾಡಿದ್ವು ಅದಕ್ಕಿಂತ ಹೆಚ್ಚಿನದಾಗಿ ನಾವು ಪ್ರಕರಣಗಳನ್ನು ರಾಜಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ದರಿಂದ ನೀವೆಲ್ಲ ಈ ಅದರ ಲೋಕ ಅದಾಲತ್ ಉಪಯೋಗದ ಬಗ್ಗೆ